ಕಲಿತ ವಿದ್ಯೆ ಮಾತ್ರ ಕೊನೆವರೆಗೂ ಜೊತೆಗಿರುತ್ತೆ. ಮುರುಗಮಲ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆದ ಗುರುವಂದನ ಕಾರ್ಯಕ್ರಮ. ನ್ಯೂಸ್5ಗೆ ಸ್ವಾಗತ. ನಾವು ಗಳಿಸಿದ ಆಸ್ತಿ, ಅಂತಸ್ತು, ಸಂಪತ್ತು ಯಾವುದು ಕೊನೆವರೆಗೂ ಉಳಿಯೋಲ್ಲ, ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆವರೆಗೂ ಜೊತೆಗಿರ್ತದೆ ಅಂತ ಮುರುಗಮಲ ಲಕ್ಷ್ಮೀನಾರಾಯಣ ರೆಡ್ಡಿ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದಲ್ಲಿರುವ ಬೊಗ್ಗರಂ ನಾರಾಯಣಯ್ಯ ಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು 2005-6ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೀವನದಲ್ಲಿ ಗುರಿ, ಛಲ, ಗುರುವಿನ ಆಶೀರ್ವಾದ ಇದ್ರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಅಂದರು. ನಾವಿಂದು ಉನ್ನತ ಶಿಕ್ಷಣ ಪಡೆದು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದಿದ್ರೆ ಅದರ ಹಿಂದೆ ಈ ಸಮಾಜದ ಕೂಲಿ ಕಾರ್ಮಿಕ ಸೇರಿದಂತೆ ಪ್ರತಿಯೊಬ್ಬರ ಶ್ರಮ ಅಡಗಿರ್ತದೆ. ಅವರು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನ ಖರ್ಚು ಮಾಡುವ ಮೂಲಕ ಕಟ್ಟಿದ ತೆರಿಗೆಯ ಹಣದಿಂದಲೇ ನಾವು ಈ ಸ್ಥಾನಕ್ಕೇರಿದ್ದೇವೆ ಎಂಬುದನ್ನು ಯಾರು ಮರಿಬಾರದು ಅಂದರು. ನಾವಿಂದು ಏನಾದರೂ ಗಳಿಸಿದ್ರೆ ಅದೆಲ್ಲವೂ ಈ ಸಮಾಜದಿಂದ ಗಳಿಸಿದ್ದೇ ಆಗಿದೆ. ಹಾಗಾಗಿ ಈ ಸಮಾಜದಿಂದ ಪಡೆದ ಒಂದಷ್ಟನ್ನಾದರೂ ನಾವು ಮತ್ತೆ ಸಮಾಜಕ್ಕೆ ವಾಪಸ್ ಮಾಡಬೇಕಾಗ್ತದೆ. ಆ ಮೂಲಕ ಅಕ್ಷರ ಕಲಿಸಿದ ಗುರುಗಳು, ಜನ್ಮ ಕೊಟ್ಟ ಹೆತ್ತವರು, ಆಡಿ ಬೆಳೆದ ಭೂಮಿಯ ಋಣವನ್ನು ತೀರಿಸಲು ಸಾಧ್ಯವಾಗ್ತದೆ ಎಂದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ನಿವೃತ್ತ ಶಿಕ್ಷಕರಾದ ಕೆಎನ್ ನರಸಿಂಹಯ್ಯ, ಎಂ ರಾಮಕೃಷ್ಣ, ರಮಣಾರೆಡ್ಡಿ, ಕೃಷ್ಣಮೂರ್ತಿ, ಇಸ್ಮಾಯಿಲ್, ಜಬೀವುಲ್ಲಾ, ಮುಖ್ಯ ಶಿಕ್ಷಕಿ ನಿರ್ಮಲಾವಿ, ರಾಜಾರೆಡ್ಡಿ, ಈಶ್ವರ್ ಜೆ ಬೆನ್ನೂರು, ಎಸ್ಬಿ ಲತಾ, ಲಾವಣ್ಯ ಸೇರಿದಂತೆ ಇನ್ನು ಹಲವರು ಭಾಗವಹಿಸಿದರು. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ವಿದ್ಯಾಭ್ಯಾಸ ಅನ್ನೋದು ಫಸ್ಟ್ ನಮ್ಮ ಗುರುಗಳು, ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು. ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರಲಿ ಅದರಲ್ಲಿ ಎಲ್ಲರಿಗೂ ಸಮಪಾಲಿದೆ. ತದನಂತರ ನಾವು ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಗುರುಗಳಿಗೂ ನಮಗೆ ಕೊಟ್ಟಿರುವ ವಿದ್ಯಾಭ್ಯಾಸದಲ್ಲಿ ಅದರ ಸೀಮಿತ ಅವರೊಬ್ಬರಿಗೆ ಪಾಲಿರುತ್ತೆ. ವಿದ್ಯಾಭ್ಯಾಸ ಅನ್ನೋದು ನಾವೆಲ್ಲರೂ ದೊಡ್ಡ ಮನೆಯಲ್ಲಿ ಹುಟ್ಟಿರೋಲ್ಲ. ನಮ್ಮ ದೊಡ್ಡ ಸ್ಥಾನ ಅನ್ನೋದು ವಿದ್ಯಾಭ್ಯಾಸ ಎಲ್ಲಿ ತಗೊಂಡು ಹೋಗುತ್ತೆ ಅಂತೆ ದೇಶನೇ ಕಾಣುತ್ತೆ. ನಾವು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋದ್ರೆ, ಮೊನ್ನೆ ಒಂದು ನ್ಯೂಸ್ ಅಲ್ಲಿ ನೋಡಿದ್ರೆ ಒಂದಿನಕ್ಕೆ 48 ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ವಿದ್ಯಾಭ್ಯಾಸದಲ್ಲಿ ಅಂತ ತಿಳಿಬೇಕು. ವಿದ್ಯಾಭ್ಯಾಸದಲ್ಲಿ ವಯಸ್ಸು ಇನ್ನೊಂದು ಏನು ಗೊತ್ತಾಗೋದಿಲ್ಲ. ವಿದ್ಯಾಭ್ಯಾಸ ನಮ್ಮ ಹತ್ರ ಇದ್ರೆ ಅದನ್ನು ಪ್ರತಿಯೊಬ್ಬರು ಆ ವಿದ್ಯಾಭ್ಯಾಸನ ಗೌರವ ಕೊಡ್ತಾರೆ. ಒಂದು ಸಂದರ್ಭದಲ್ಲಿ ನಾವು ಮನುಷ್ಯ ಬೆಳಿಬೇಕಾದ್ರೆ, ನಾವು ದೇಶ ಉಳಿಸ್ಕೋಬೇಕಾದ್ರೆ ವಿದ್ಯಾಭ್ಯಾಸ ಮತ್ತು ಸಂವಿಧಾನ, ಇವು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಪ್ರಕಾರ ನಾವು ವಿದ್ಯಾಭ್ಯಾಸ ನಾನು ಇಲ್ಲದೆ ಇದ್ರೂ ಈ ವೇದಿಕೆ ಹಂಚ್ಕೊಂಡಿದ್ದೀನಿ. ಈ ವೇದಿಕೆ ಹಂಚ್ಕೊಂಡಿರೋ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವ ಬಗ್ಗೆ ನಾವು ಈ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ. ವಿದ್ಯಾಭ್ಯಾಸದಿಂದ ನಾವು ಎಲ್ಲಿ ಹೋಗ್ಬಹುದು ಅನ್ನೋದು ನಮ್ಗಿದು. ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ. ನಾವು ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ಟ ಗುರುಗಳನ್ನು ನಾವು ಗೌರವಿಸಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಎಲ್ಲರಿಗೂ ನಾನು ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತೇನೆ. ನಮ್ಮ ದೇಶವನ್ನ ರಕ್ಷಣೆ ಮಾಡಿ, ಈ ದೇಶವನ್ನ ನಮಗೆ ರಾತ್ರಿ ಹಗಲು ಅವರ ಗಡಿ ಭಾಗದಲ್ಲಿ ಏನು ಇದ್ದು ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾರೆ. ಮತ್ತು ಅದೇ ರೀತಿ ರೈತರು ಇವತ್ತು ಈ ದೇಶದ ಬೆನ್ನೆಲುಬು. ರೈತರು ಇಲ್ಲದೆ ಇದ್ರು ಕೂಡ ಇವತ್ತು ಆಹಾರ ಕೊರತೆ ಆಗ್ತದೆ, ನಾವು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಬೆನ್ನೆಲುಬು. ನನ್ನ ಲೆಕ್ಕ ಪ್ರಕಾರ ಶಿಕ್ಷಕರ ಕ್ಷೇತ್ರ ಕೂಡ ಈ ದೇಶಕ್ಕೆ ಒಂದು ಬೆನ್ನೆಲುಬು. ಕಾರಣ, ಶಿಕ್ಷಣ ಇಲ್ಲದೆ ಇದ್ರೆ ನಾವು ಬೇರೆ ದೇಶಗಳಿಗೆ ಸರಿಸಾಟಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಸಹ ಶಿಕ್ಷಣ ಕ್ಷೇತ್ರ ಕೂಡ ಇವತ್ತು ಈ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾರದಂತಕ್ಕಂಥ ಭಾವನೆ ನನ್ನದು. ಇವತ್ತು ಶಿಕ್ಷಣ ಕ್ಷೇತ್ರದಿಂದ ಅನೇಕ ಅನುಕೂಲಗಳು ಈ ದೇಶದಲ್ಲಿ ಆಗ್ತಾ ಇದೆ. ಇವತ್ತು ಉದಾಹರಣೆಗೆ ಶಿಕ್ಷಕರನ್ನ ಒಂದು ಶಿಲ್ಪಿಗಳಿಗೆ ಹೋಲಿಸಬಹುದು ನಾವು. ಒಂದು ಶಿಲ್ಪಿ ಏನ್ ಮಾಡ್ತಾರೆ, ಒಂದು ಕಲ್ಲನ್ನ ಕೆತ್ತಿ
ವಿಗ್ರಹ ಮಾಡಿ ಅದನ್ನ ದೇವಸ್ಥಾನದಲ್ಲಿಟ್ಟು ದೇವರನ್ನ ಸೃಷ್ಟಿ ಮಾಡ್ತಾರೆ. ಅದೇ ರೀತಿ ಶಿಕ್ಷಕರು ಏನೂ ಗೊತ್ತೇ ಇಲ್ದಿರ್ತಕ್ಕಂಥ ಮಗುಗೆ ಶಿಕ್ಷಣವನ್ನು ನೀಡಿ ಈ ಸಮಾಜದಲ್ಲಿ ಅವರಿಗೆ ಉನ್ನತ ಸ್ಥಾನಗಳನ್ನು ಲಭಿಸಲಿಕ್ಕೆ ಕಾರಣಕರ್ತರಾಗ್ತಾರೆ. ಈ ದೇಶಕ್ಕೆ ಅವರನ್ನು ಅರ್ಪಿಸ್ತಾರೆ. ಆ ಒಂದು ಶಿಕ್ಷಣದಿಂದ ಇವತ್ತು ಎಲ್ಲ ರಂಗದಲ್ಲೂ ಸಹ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ